ಹಲೋ ಫುಡೀಸ್. ಕೆಲವು ದಿನಗಳಿಂದ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಈ ಟೊಮ್ಯಾಟೊ ಚಟ್ನಿ ಅಂತ ಒಂದು ರೆಸಿಪಿ ತುಂಬಾನೇ ಟ್ರೆಂಡಿಂಗ್ ಆಗ್ತಾ ಇತ್ತು. ಎಲ್ಲ ಕಡೆ ಅದು ವೈರಲ್ ಆಗಿತ್ತು. ಸೊ ಅದಕ್ಕೆ ನಾವು ಈ ರೆಸಿಪಿನ ಟ್ರೈ ಮಾಡೋಣ ಅಂತ ಮಾಡಿದೀವಿ. ಚೆನ್ನಾಗಿ ಬಂತು. ಅದಕ್ಕೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆಲ್ಲರಿಗೋಸ್ಕರ. ಇದೇನು ತುಂಬಾ ಹೊಸ ರೆಸಿಪಿ ಅಲ್ಲ ಸ್ನೇಹಿತರೆ. ನಮ್ಮ ಅಜ್ಜಿಯಂದ್ರೆಲ್ಲ ಇದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಂತ ರೆಸಿಪಿನೇ. ನಾವು ಈ ಹಿಂದೆ ನಮ್ಮ ಚಾನೆಲ್ ಅಲ್ಲಿ ಕೂಡ ಹಳ್ಳಿ ಶೈಲಿ ಬದನೆಕಾಯಿ ಹಸಿ ಕೈಗೊಜ್ಜು ಅಂತ ಒಂದು ರೆಸಿಪಿನ ಹಾಕಿದ್ವಿ. ಇದಕ್ಕೆ ಆಲ್ಮೋಸ್ಟ್ 1.5 ಲಕ್ಷ ವ್ಯೂಸ್ ಬಂದಿದೆ. ತುಂಬಾನೇ ಕಾಮೆಂಟ್ಸ್ ಕೂಡ ಮಾಡಿದೀರಾ ನೀವೆಲ್ಲರೂ, ತುಂಬಾನೇ ಇಷ್ಟಪಟ್ಟಿದ್ದೀರಾ. ಸೊ ಅದೇ ಶೈಲಿಯಲ್ಲಿ ಈ ರೆಸಿಪಿನೂ ಕೂಡ ಇದೆ. ತುಂಬಾ ಏನು ಹೊಸ ರೆಸಿಪಿ ಏನಲ್ಲ ಇದು. ಸೊ ಹಾಗಾದ್ರೆ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಸಣ್ಣದಾಗಿರುವಂತ 4 ಟೊಮ್ಯಾಟೋನ ಈ ರೀತಿ ಅರ್ಧ ಕಟ್ ಮಾಡಿ ಇಟ್ಕೊಂಡಿದೀನಿ. ಆಮೇಲೆ ರುಚಿಗೆ ತಕ್ಕಂತೆ ನೀವು 3 ಇಲ್ಲ 4 ಹಸಿಮೆಣಸಿನಕಾಯಿನ ಈ ರೀತಿ ಹಚ್ಚಿಟ್ಕೊಳ್ಳಿ. ಒಂದು ಸಣ್ಣ ಗಡ್ಡೆ ಸುಲಿದಿರುವಂತ ಬೆಳ್ಳುಳ್ಳಿ ಎಸ್ಳುಗಳನ್ನ ತಗೊಂಡಿದೀನಿ. ಅರ್ಧ ಸಣ್ಣಗೆ ಹಚ್ಕೊಂಡಿರುವಂತ ಈರುಳ್ಳಿ, ಮತ್ತೆ ಸ್ವಲ್ಪ ಸಣ್ಣಗೆ ಹಚ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ. ಈಗ ಬನ್ನಿ ಇದನ್ನ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲು ಒಂದು ಪ್ಯಾನ್ ತಗೊಂಡಿದೀನಿ. ಇದನ್ನ ಸ್ಟವ್ ಮೇಲೆ ಇಟ್ಟು ಕಾಯಿಸ್ಕೊಳ್ಳೋಣ. ಪ್ಯಾನ್ ಚೆನ್ನಾಗಿ ಬಿಸಿ ಆದ್ಮೇಲೆ ಇದರಲ್ಲಿ ಟೊಮ್ಯಾಟೊ ಪೀಸಸ್ ನ ನೋಡಿ ಈ ರೀತಿ ಪ್ಯಾನ್ ಮೇಲೆ ಇಟ್ಕೋತಾ ಇದ್ದೀನಿ. ಈಗ ಟೊಮ್ಯಾಟೊ ಮೇಲೆ ನಾನು 2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಇದ್ರ ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಇದ್ರ ಮೇಲೆ ಉದುರಿಸ್ಕೊತಾ ಇದ್ದೀನಿ. ಈಗ ಒಂದು ಲಿಡ್ ಮುಚ್ಚಿ 2 ನಿಮಿಷ ಇಲ್ಲ 3 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಲಿಡ್ ಓಪನ್ ಮಾಡಿ ಇದಕ್ಕೆ ಇನ್ನ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದರಲ್ಲಿ ಬೆಳ್ಳುಳ್ಳಿ ಎಸ್ಳುಗಳನ್ನ ಹಾಕೊಳ್ಳೋಣ. ಈಗ ಮತ್ತೆ ಲಿಡ್ ಮುಚ್ಚಿ 1-2 ನಿಮಿಷ ಇದನ್ನ ಫ್ರೈ ಆಗಕ್ಕೆ ಬಿಡೋಣ. ಈಗ ನೋಡಿ 2 ನಿಮಿಷ ಆದ್ಮೇಲೆ ನಾನು ಲಿಡ್ ಅನ್ನು ಓಪನ್ ಮಾಡಿ ಮತ್ತೆ ಟೊಮ್ಯಾಟೋನೆಲ್ಲ ಈ ರೀತಿ ಉಲ್ಟಾ ತಿರುಗಿಸ್ಕೊತಾ ಇದ್ದೀನಿ. 2 ಕಡೆನೂ ಟೊಮ್ಯಾಟೊ ಚೆನ್ನಾಗಿ ಬೇಯಬೇಕು. ನೋಡಿ ಈ ರೀತಿ 2 ಕಡೆನೂ ಕಪ್ಪಗಾದ್ರೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಅಂತ ಅರ್ಥ. ಈಗ ಮತ್ತೆ ಲಿಡ್ ಮುಚ್ಚಿ 1 ನಿಮಿಷ ಇದನ್ನ ಎಲ್ಲದನ್ನು ಬೇಯಿಸ್ಕೊಳ್ಳೋಣ. ಈಗ ನೋಡಿ ಬೆಂದಿದೆ. ನಾನು ಸ್ಟವ್ ಆಫ್ ಮಾಡಿ ಇದನ್ನ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ನಾವು ಬೇಯಿಸ್ಕೊಂಡಿದ್ದಂತ ಟೊಮ್ಯಾಟೊ ಈಗ ತಣ್ಣಗಾಗಿದೆ. ಈಗ ಟೊಮ್ಯಾಟೊ ಮೇಲಿರುವಂತ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ಳೋಣ. ನೋಡಿ ಈ ರೀತಿ ಸಿಪ್ಪೆನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡ್ಮೇಲೆ ಇದರಲ್ಲಿ ನಮ್ಮ ಮಿಕ್ಕಿರುವಂತ ಇಂಗ್ರೀಡಿಯೆಂಟ್ಸ್ ನ ಒಂದೊಂದೇ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೋತಾ ಇದ್ದೀನಿ. ಆಮೇಲೆ ಈರುಳ್ಳಿನ ಹಾಕೋತಾ ಇದ್ದೀನಿ. ಈಗ ನಾನು ಇದಕ್ಕೆ ಹಸಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಈಗ ಎಲ್ಲದನ್ನು ಸೇರಿಸಿ ಚೆನ್ನಾಗಿ ಇದನ್ನ ಮ್ಯಾಶ್ ಮಾಡ್ಕೋಬೇಕು. ನಿಮ್ಮ ಹತ್ರ ಈ ರೀತಿ ಮ್ಯಾಶರ್ ಇದ್ರೆ ನೀವು ಅದನ್ನ ಯೂಸ್ ಮಾಡ್ಬೋದು. ಇಲ್ಲ ನೀವು ಕೈಯಲ್ಲೇನೆ ಇದನ್ನ ಚೆನ್ನಾಗಿ ಹಿಸ್ಕಿ ಇದನ್ನ ಗೊಜ್ಜು ತರ ನೀವು ಕಲಿಸ್ಕೋಬಹುದು. ಈಗ ನೀವು ಮ್ಯಾಶ್ ಮಾಡ್ಕೊಳ್ಳೋ ಟೈಮಲ್ಲೇ ಬೇಕಿದ್ರೆ ನೀವು ಸ್ವಲ್ಪ ರುಚಿನ ನೋಡಿ, ಇನ್ನ ಸ್ವಲ್ಪ ಉಪ್ಪು ಬೇಕಿದ್ರೆ ನೀವು ಇದಕ್ಕೆ ಇಲ್ಲಿ ಈ ಟೈಮಲ್ಲಿ ಸೇರಿಸ್ಕೋಬಹುದು. ಈ ಟೈಮಲ್ಲೇ ಅಕಸ್ಮಾತ್ ನಿಮ್ಗೆ ಖಾರ ಲೈಕ್ ಮಾಡೋರಾದ್ರೆ ನೀವು ಖಾರ ಕಡಿಮೆ ಇದೆ ಅನ್ಸಿದ್ರೆ ನೀವು ಸ್ವಲ್ಪ ಅಚ್ಕಾರದ ಪುಡಿನ ಕೂಡ ಇಲ್ಲಿ ಸೇರಿಸ್ಕೋಬಹುದು. ಈಗ ಎಲ್ಲದನ್ನು ಸೇರಿಸಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಹದಕ್ಕೆ ನೀವು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ರೆ ಈ ವೈರಲ್ ಆಗಿರೋ ಅಂತ ಅಥವಾ ಟ್ರೆಂಡಿಂಗ್ ಆಗಿರೋ ಅಂತ ಟೊಮ್ಯಾಟೊ ಚಟ್ನಿ ರೆಡಿ ಆಗೋಗಿದೆ ಸ್ನೇಹಿತರೆ. ಎಷ್ಟು ಈಸಿ ಅಲ್ವಾ ಇದನ್ನ ಮಾಡೋದು. ಬರೀ ಒಂದು 4-5 ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ಮ ಮನೇಲಿ ಸಿಗುವಂತದ್ದೇ ರೆಗ್ಯುಲರ್ ಆಗಿ. ಅದನ್ನ ಬಳಸ್ಕೊಂಡು ಒಂದು 5 ನಿಮಿಷದಲ್ಲಿ ಟೊಮ್ಯಾಟೊ ಚಟ್ನಿನ ನಾವು ರೆಡಿ ಮಾಡ್ಕೋಬಹುದು. ಬನ್ನಿ ಈಗ ಇದನ್ನ ಒಂದು ಸರ್ವಿಂಗ್ ಬೌಲ್ ಅಲ್ಲಿ ಹಾಕೊಳ್ಳೋಣ. ನೋಡಿ ಈಗ ರುಚಿಯಾದ ಸೊಗಸಾದ ಟೊಮ್ಯಾಟೊ ಚಟ್ನಿ ರೆಡಿ ಆಗೋಗಿದೆ. ಈ ಚಟ್ನಿ ಅನ್ನಕ್ಕಾಗ್ಲಿ ಮುದ್ದೆಗಾಗ್ಲಿ
ಚಪಾತಿ, ಪೂರಿ, ರೊಟ್ಟಿ ಯಾವ್ದಕ್ ಜೊತೆ ಬೇಕಾದ್ರೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸ್ನೇಹಿತರೆ. ನೀವು ಯಾವುದೇ ಟಿಫನ್ ಮಾಡಿದ್ರು ಅದ್ರ ಜೊತೆಗೆ ಇದನ್ನ ಚೆನ್ನಾಗಿ ನೆಂಚ್ಕೋಬಹುದು. ಸೊ ಈ ಸುಲಭವಾದಂತ ಟೊಮೆಟೊ ಚಟ್ನಿನ ನೀವು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ನಳಮಹಾರಾಜ ಚಾನೆಲ್ ಅಲ್ಲಿ ಹಾಕಿರುವಂತ ಬೇರೆ ಬೇರೆ ರೆಸಿಪೀಸ್ ನ ಕೂಡ ನೋಡಿ. ನಾವು ಇದೇ ರೀತಿ ನಿಮ್ಗೋಸ್ಕರ ಒಳ್ಳೊಳ್ಳೆ ರೆಸಿಪೀಸ್ ನ ತಗೊಂಡ್ಬರ್ತಾ ಇರ್ತೀವಿ. ಅದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಇನ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲಾನು ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ, ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿ ತನಕ ಈ ಟೇಸ್ಟಿ, ನಿಮ್ ಹೆಲ್ತಿ.